ಮಕ್ಕಳಿಗೆ ಒಣದ್ರಾಕ್ಷಿ ಅಂದ್ರೆ ಅಚ್ಚುಮೆಚ್ಚು. ಇನ್ನು ಈ ಒಣದ್ರಾಕ್ಷಿಯನ್ನ ಹತ್ತು ಹಲವು ಸಿಹಿ ತಿಂಡಿಗಳ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನು ಕಿಸ್ಮಿಸ್ ಅನ್ನ ಇಷ್ಟಪಡದ ವ್ಯಕ್ತಿಗಳಿರೋಲ್ಲ ಅಂದ್ರೆ ತಪ್ಪಾಗೋಲ್ಲ. ಇದರಲ್ಲಿ ಹೆಚ್ಚಿನಾಗಿ ಐರನ್ ಕಂಟೆಂಟ್ಸ್ ಇದ್ದು ಇದು ರಕ್ತಹೀನತೆಯನ್ನ ತಡೆಯುತ್ತೆ ಮತ್ತು ದೇಹದಲ್ಲಿ ರಕ್ತದ ಉತ್ಪತ್ತಿಯನ್ನ ಹೆಚ್ಚಿಸುತ್ತೆ. ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ಅಂಶಗಳು ಹೇರಳವಾಗಿದ್ದು ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ದೂರ ಇಟ್ಟು ರಕ್ತದ ಸಮತೋಲನವನ್ನ ಕಾಪಾಡುತ್ತೆ. ಅದಷ್ಟೇ ಅಲ್ಲದೆ ಕಿಸ್ಮಿಸ್ ಅಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕರಗಿಸುವ ಅಂಶವಿದ್ದು ಇದು ಅಧಿಕ ತೂಕ ಇರುವವರು ತಾವು ತೂಕವನ್ನ ಇಳಿಸಿಕೊಳ್ಳಲು ಪ್ರತಿನಿತ್ಯ ಒಣದ್ರಾಕ್ಷಿಯನ್ನ ಸೇವಿಸಿದರೆ ಬಹಳ ಒಳ್ಳೆಯದು. ಇನ್ನು ಮಧುಮೇಹದವರು ಸಹ ಇದನ್ನ ಸೇವಿಸುತ್ತಾ ಬಂದ್ರೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಇನ್ನು ಒಣದ್ರಾಕ್ಷಿ ಮತ್ತು ಬೆಳ್ಳುಳ್ಳಿಯನ್ನ ಒಟ್ಟಾರೆಯಾಗಿ ಸೇವನೆ ಮಾಡೋದ್ರಿಂದ ಬಿಪಿ ಕಂಟ್ರೋಲ್ ಆಗುತ್ತೆ ಎಂದು ಹೇಳ್ತಾರೆ. ಅದಷ್ಟೇ ಅಲ್ಲದೆ ಇದರಲ್ಲಿರುವ 10 ಹಲವು ರಾಸಾಯನಿಕ ತತ್ವಗಳು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ಇನ್ನು ಇದು ಕ್ಯಾನ್ಸರ್ ವಿರೋಧಿ ಗುಣಗಳನ್ನ ಹೊಂದಿದ್ದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ಗ್ಯಾಸ್, ಅಸಿಡಿಟಿ, ಅಜೀರ್ಣ ಸಮಸ್ಯೆಗಳಿಗೂ ಇದು ಸೂಕ್ತ ಮನೆಮದ್ದು. ಒಟ್ನಲ್ಲಿ ಅದೇನೇ ಆಗಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹೆಚ್ಚಾಗಿದ್ದು ಇದು ಇನ್ಫೆಕ್ಷನ್ ಹಾಗೂ ವೈರಲ್ ಇನ್ಫೆಕ್ಷನ್ಸ್ ಮತ್ತು ಜ್ವರಗಳಿಂದ ನಮ್ಮನ್ನ ದೂರ ಇರಿಸುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.